ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಗ್ ಬಾಸ್ 12ಗೆ ಹೋಗ್ತಾ ಇರುವಂತಹ 3 ಜನ ಕಂಟೆಸ್ಟೆಂಟ್ಗಳ ರಿವೀಲ್ ಆಯಿತು ನಿನ್ನೆ. ಸೊ ಆ 3 ಜನ ಕಂಟೆಸ್ಟೆಂಟ್ ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅವ್ರ ಮೇಲೆ. ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋದು ಎಲ್ಲೂ ಕೂಡ ಆ ಒಂದು ವಿಷಯನ ಎಲ್ಲೂ ಕೂಡ ಬಿಟ್ಕೊಟ್ಟಿರ್ಲಿಲ್ಲ ಕಂಟೆಸ್ಟೆಂಟ್ಗಳಿಗೆ 3 ಜನರದ್ದು. ಸೊ ನಾನು ನಿನ್ನೆ ಮಾಸ್ಕ್ ಮ್ಯಾನ್ ಬಂದಾಗ ನಾನು ಹೇಳಿದ್ದೆ ಇವ್ರು ಯಾರು ಅಂತ ಹೇಳ್ಬಿಟ್ಟು. ಕಾಕ್ರೋಚ್ ಸುದಿ ಅವರು ನಿಮ್ಗೆಲ್ರಿಗೂ ಕೂಡ ಪರಿಚಯ ಇದೆ. ಸೊ ಅವರು ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕ್ ಅಂತಾನೆ ಹೇಳ್ಬೋದು. ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸುಮಾರು ಮೂವಿಗಳಲ್ಲಿ. ಹಾಗೆ ಒಳ್ಳೆ ಆ್ಯಕ್ಟರ್ ಅಂತ ಹೇಳ್ಬೋದು ನಮ್ಮ ಕಾಕ್ರೋಚ್ ಸುದಿ ಅವ್ರನ್ನ. ಸೊ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇರುವಂತಹ ಫಸ್ಟ್ ಕನ್ಫರ್ಮ್ಡ್ ಕಂಟೆಸ್ಟೆಂಟು. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋದಾದ್ರೆ, ನಾನು ಆ್ಯಕ್ಚುಲಿ ಕಾಕ್ರೋಚ್ ಸುದೀರ್ ಅವ್ರ ಬಗ್ಗೆ ನಾನು ನಿನ್ನೆ ಹೇಳಿರೋದ್ರಿಂದ ಸೊ ಹಾಗಾಗಿ ಜಾಸ್ತಿ ಹೇಳೋಕೆ ಹೋಗ್ತಾ ಇಲ್ಲ. ಕಾಕ್ರೋಚ್ ಸುದಿ ಅವರು ಮಾಸ್ಕ್ ಮ್ಯಾನ್ ಆಗಿ ಬೇರೆ ಒಪಿನಿಯನ್ ಕೇಳಿದಾಗ ಸೊ ಇವರೇ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಕಾಕ್ರೋಚ್ ಸುದಿ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರು ಕನ್ಫರ್ಮ್ಡ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಗೆಸ್ ಮಾಡಿದ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮಂಜು ಭಾಷಿಣಿ ಅವರು. ಸೊ ನಮ್ಮ ಕಾಕ್ರೋಚ್ ಸುದಿ ಅವ್ರಿಗೆ ಆಲ್ ದ ಬೆಸ್ಟ್. ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಒಳ್ಳೇದಾಗಲಿ, ಚೆನ್ನಾಗಿ ಆಟ ಆಡಲಿ ಅಂತ ಹೇಳ್ತೀನಿ ಅಷ್ಟೇ. ಹೆಂಗೆ ಆಟ ಆಡ್ತಾರೆ ಹೇಗೆ ಅಂದ್ಬಿಟ್ಟು ನೋಡಬೇಕಾಗಿದೆ. ಸೊ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಡಲಿ ಮತ್ತು ಜಾಸ್ತಿ ಕಿತ್ತಾಡದೆ ಇರಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನೆಕ್ಸ್ಟ್ ಮಂಜು ಭಾಷಿಣಿ ಅವರ ಒಂದು ಪ್ರೋಮೋ ರಿವೀಲ್ ಆಯಿತು ನಿನ್ನೆ. ಸೊ ಇವರು ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಇವರ ನೇಮ್ ಯಾರೋ ಕೂಡ ತೊಗೊಂಡಿರೋದನ್ನ ನೋಡಿಲ್ಲ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಒಂದು ನೇಮ್ ಎಲ್ಲೂ ಕೂಡ ಹರಿದಾಡ್ಲಿಲ್ಲ. ಒಂಥರ ಸೀಕ್ರೆಟ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಅವರು ಮಂಜು ಭಾಷಿಣಿ ಅವರು. ಸೊ ಮಂಜು ಭಾಷಿಣಿ ಅಂತ ಅಂದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದಂದರೆ ನನಗೆ ಸಿಲ್ಲಿಯಲ್ಲಿ ಲಲಿತಾಂಬ ಕ್ಯಾರೆಕ್ಟರ್ನ ಮಾಡ್ತಾ ಇದ್ರು ಇವರು. ನಿಜವಾಗ್ಲೂ ಸಿಹಿ ಕೈ ಚಂದ್ರು ಸರ್ ಅವರು ಏನು ಅಷ್ಟು ಜನ ಸಿಲ್ಲಿಯಲ್ಲಿ ಕ್ಯಾರೆಕ್ಟರ್ ಏನು ಮಾಡಿದ್ರು ಅಷ್ಟು ಜನನು ಕೂಡ ಸೂಪರ್ ಆ್ಯಕ್ಟರ್ಸು. ಸೋಷಿಯಲ್ ಮೀಡಿಯಾದ ಬರೋಕ್ಕಿಂತ ಮುಂಚೆ ಮೊದಲು ನಮಗೆ ಟಿ ವಿ ಮುಖಾಂತರ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಿದ್ದು, ಒಂದು ಕಾಮಿಡಿ ಕೊಡ್ತಾ ಇದ್ದಂತಹ ಮೇನ್ ಒಂದು ಧಾರಾವಾಹಿ ಅಂದರೆ ಸಿಲಿಲಲಿ ಧಾರಾವಾಹಿ. ಅದರಲ್ಲಿ ಲಲಿತಾಂಬ ಕ್ಯಾರೆಕ್ಟರ್ನ ಮಾಡಿದಂಥದ್ದು ನಮ್ಮ ಮಂಜು ಭಾಷಿಣಿ ಅವರು. ಅದಲ್ಲದೆ ಇವಾಗ ಪುಟ್ಟಕ್ಕನ ಮಕ್ಕಳು ಅಲ್ಲಿ ಕಂಠಿಯ ಒಂದು ತಾಯಿಯಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ, ವಿಲನ್ ಕ್ಯಾರೆಕ್ಟರ್ ಆಗಿ. ಹಾಗೆ ಸುಮಾರು ಒಂದು 2-3 ಆ್ಯಕ್ಟ್ನು ಕೂಡ ಮಾಡಿದ್ದಾರೆ. ಸೊ ಇವರು ಬರ್ತಾರೆ ಅನ್ನೋದು ಒಂಥರ ಕನ್ಫ್ಯೂಷನ್ಸಲ್ಲಿ ಇತ್ತು ನನಗಂತೂ. ಸೊ ಫೈನಲಿ ಕನ್ಫರ್ಮ್ ಆಗಿ ಮಂಜು ಭಾಷಿಣಿ ಅವರು ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಾರೆ. ಹೇಗೆಲ್ಲ ಆಟ ಆಡ್ತಾರೆ ಏನು ಎತ್ತ ಅಂತೇಳಿ ನೋಡಬೇಕಾಗಿದೆ ಕಾದು. ಮಂಜು ಭಾಷಿಣಿ ಅವ್ರಿಗೆ ಹೆಂಗೆ ಆಟ ಆಡ್ತಾರೆ ಏನು ಅಂತೇಳಿ ನಾವು ಬಿಗ್ ಬಾಸ್ ಮನೆ ಒಳಗಡೆ ನೋಡಬೇಕು. ಇನ್ನೇನು ಇವತ್ತು ಗ್ರ್ಯಾಂಡ್ ಫಿನಾಲೆ 6 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ. ನೋಡೋಣ, ಗ್ರ್ಯಾಂಡ್ ಓಪನಿಂಗು ಸ್ಟಾರ್ಟ್ ಆಗ್ತದೆ ಬಿಗ್ ಬಾಸ್ 12. ಸೊ ಮಂಜು ಭಾಷಿಣಿ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತಾ, ಏನಿರುತ್ತೆ ಎತ್ತ ಯಾವ ಥರ ಎಂಟ್ರಿ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಕನ್ಫರ್ಮ್ ಆಗಿ ಬಿಗ್ ಬಾಸ್ ಮನೆಗಳಿಗೆ ಹೋಗಿರುವಂಥವ್ರು ಕಾಕ್ರೋಚ್ ಸುದಿ ಹಾಗೆ ನಮ್ಮ ಮಂಜು ಭಾಷಿಣಿ. ಇನ್ನೊಬ್ರು ನನಗೆ ಇವರು ಹೋಗ್ಬೇಕಾಗಿತ್ತಾ ಅಂತ ಅನ್ನಿಸ್ತಾ ಇದೆ. ಯಾರಂದರೆ ಮಲ್ಲಮ್ಮ ಅವರು. ಉತ್ತರ ಕರ್ನಾಟಕದ ಮಾತಿನ ಮಲ್ಲಿ ಅಂತಲೇ ಕರೆಯುವಂತಹ ಮಲ್ಲಮ್ಮ ಟಾಕ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಬಟ್ ನನಗೆ ಇವ್ರಿಗಿಂತ ಬೆಟರ್ ಆಗಿರೋರು ಯಾರನ್ನಾರು ಬಿಗ್ ಬಾಸ್ ಮನೆ ಒಳಗಡೆ ಹಾಕ್ಬೋದಾಗಿತ್ತು ಅಂತ ಅನ್ನಿಸ್ತು. ಯಾಕೆ ಅಂತ ಅಂದರೆ, ನಾನು ಮಲ್ಲಮ್ಮ ಅನ್ನೋ ಒಂದೆರಡು ವೀಡಿಯೋಸ್ನ ನೋಡಿದೆ. ಆ್ಯಕ್ಚುಲಿ ಇದಕ್ಕೆ ಫಸ್ಟ್ 1-2 ವೀಡಿಯೋಸ್ನ ನೋಡಿದೆ. ಅಷ್ಟಾಗಿ ಇವರು ಯೂಟ್ಯೂಬಲ್ಲೆಲ್ಲ ನೋಡಿದೆ. ಅವರು 2 ವೀಡಿಯೋಸ್ನ ಮಾತಾಡೋವಂಥದ್ದು ಎಲ್ಲನೂ ಕೂಡ ಮಾತಾಡೋದನ್ನ ನೋಡಿದೆ. ಬಟ್ ಇವ್ರು ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಬಟ್ ಬಿಗ್ ಬಾಸ್ ಮನೆಯೊಳಗೆ ಹೋಗೋವಂಥ ಅವಶ್ಯಕತೆ ಇವ್ರನ್ನ ಮಲ್ಲಮ್ಮ ಅವ್ರನ್ನ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡಿಸೋ ಅಂತಹದ್ದೇನು ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಇದಕ್ಕಿಂತ ಬೇರೆಯವ್ರನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತೈತೇನೋ. ಬಟ್ ಒಳಗಡೆ ಹೋದ್ಮೇಲೆ ಹೆಂಗೆ ಕಂಟೆಂಟ್ ಕೊಡ್ತಾರೋ ನನಗೆ ಗೊತ್ತಿಲ್ಲ. ಇವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇದು ಮಾಡಿದ್ದಾರೆ ಅಂದರೆ, ಹನುಮಂತನ ಒಂದು ತಲೆಗಿಟ್ಕೊಂಡು ಬಿಗ್ ಬಾಸ್ ಟೀಮು ಮಲ್ಲಮ್ಮನ್ನ ಸೆಲೆಕ್ಟ್ ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಮಲ್ಲಮ್ಮ ಅವರು ಚೆನ್ನಾಗಿ ಮಾತಾಡ್ತಾರೆ ಮತ್ತು ಅವ್ರಿಗೇನು ಅಷ್ಟೊಂದು ಹೇಗೆ ಅಂದರೆ, ಹನುಮಂತ ಹೆಂಗೆ ನನಗಿದೆಲ್ಲ ವಸ್ತು ಅನ್ನೋ ರೀತಿ ಬಿಗ್ ಬಾಸ್ ಮನೆಯಲ್ಲಿದ್ದ, ಅದೇ ರೀತಿಯಲ್ಲಿ ಮಲ್ಲಮ್ಮವನು ಕೂಡ ಅಂದರೆ ಹಳ್ಳಿ ಪ್ರದೇಶದ ಉತ್ತರ ಕರ್ನಾಟಕದ ಒಂದು ಪ್ರದೇಶದಲ್ಲಿ ಹಳ್ಳಿಯಲ್ಲಿರೋದ್ರಿಂದ ಅಲ್ಲಿಗೆ ಹೋದಾಗ ಎಲ್ಲನೂ ಹೊಸದಾಗಿರುತ್ತೆ, ಅವರೆಲ್ಲರೂ ಕೂಡ ಹೊಸದಾಗಿರುತ್ತೆ. ಸೊ ಅದು ನಮಗೆ ಕಾಮಿಡಿಯಾಗಿ ಕಾಣಿಸ್ಬೋದೇನೋ, ಒಂದು ಕಾಮಿಡಿಯಾಗಿ ಮಾತಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ಕಳಿಸಿರ್ಬೋದು. ಬಟ್ ಹನುಮಂತಂಗೆ ಒಂದು ಟ್ಯಾಲೆಂಟ್ ಇತ್ತು ನನ್ನ ಪ್ರಕಾರ. ಒಂದು ಸಾಂಗ್ ಹೇಳ್ತಾ ಇದ್ದ, ಆ ಥರ ಒಂದು ಟ್ಯಾಲೆಂಟ್ ಇತ್ತು. ಎಲ್ಲ ಶೋಸ್ಗಳಿಗೆ ಹೋಗಿದ್ದ. ಸೊ ಆ ಒಂದು ಸಾಧನೆ ಮಾಡಿದ ಸಿಂಗಿಂಗಲ್ಲಿ. ಸೊ ಮಲ್ಲಮ್ಮ ಅವರು ಅಷ್ಟೊಂದು ಬಿಗ್ ಬಾಸ್ ಮನೆಯೊಳಗೆ ಹೋಗೋವಷ್ಟು ಏನಿರಲಿಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಬೋದಾಗಿತ್ತು. ಮಲ್ಲಮ್ಮ ಬೇಕಿತ್ತ ಅಂತ ನನಗೆ ಅನ್ನಿಸ್ತಾ ಇದೆ. ಬಿಗ್ ಬಾಸ್ ಮನೆ ಒಳಗಡೆ ಬೇಕಿರಲಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಿಮಗೇನು ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ.
ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ಅವಕಾಶ ಕೊಡಬೇಕು ಅಂತೇಳಿ ಮಲ್ಲಮ್ಮನ ಸೆಲೆಕ್ಟ್ ಮಾಡಿರ್ಬೋದು. ಹೆಂಗಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ಗೊತ್ತಾಗುತ್ತೆ ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು, ಯಾವ ರೀತಿ ಕಂಟೆಂಟ್ ಕೊಡ್ತಾರೆ ಅಂತ ಗೊತ್ತಾಗುತ್ತೆ, ನೋಡುವ. ಬಟ್ ಈ 3 ಕಂಟೆಸ್ಟೆಂಟ್ಗಳಲ್ಲಿ ಹೇಗನ್ನಿಸ್ತು ನಿಮಗೆ? ಬಟ್ ಅವರಲ್ಲಿ ಮಲ್ಲಮ್ಮ ಅಂತಂದರೆ ಟಾಕಿಂಗ್ ಅಂದರೆ ಅವ್ರನ್ನ ನಾನು ಈ ಒಂದು ಪ್ರೋಮೋ ಬಂದ ಮೇಲೆ ಅವ್ರ ಬಗ್ಗೆ ಸ್ವಲ್ಪ ನೋಡೋಣ ಅಂತ ನೋಡಿದಾಗ ಅವ್ರದ್ದು ಯೂಟ್ಯೂಬ್ ಚಾನಲ್ಲು ಕೂಡ ಇದೆ. ಹಾಗೆ ಅವರು ಏನು ಅಡುಗೆ ರೆಸಿಪೀಸ್ಗಳನ್ನ ಹಾಕ್ತಾ ಇರ್ತಾರೆ. ಮತ್ತು ಸೊ ಏನು ಇನ್ಸ್ಟಾಗ್ರಾಮಲ್ಲೂ ಕೂಡ ಅವ್ರದ್ದು ಒಂದು ಇದಿದೆ. ಅಲ್ಲಿ ಒಂದು 169 ಏನೋ 1,60,000 ಏನೋ ಫಾಲೋವರ್ಸ್ ಇದ್ದಾರೆ ಮಲ್ಲಮ್ಮ ಅವ್ರಿಗೆ. ನೋಡುವ. ಅಂದರೆ ಸುಮಾರು ಸೆಲೆಬ್ರಿಟಿ ನೀತು ಆಗಿರ್ಬೋದು, ಮತ್ತು ನಮ್ಮ ಗಿಣಿರಾಮ ಹೀರೋ ಆಗಿರ್ಬೋದು, ಸುಮಾರು ಜನ ಅವ್ರನ್ನ ಭೇಟಿ ಮಾಡಿದ್ದಾರೆ, ಮಾತಾಡಿಸಿದ್ದಾರೆ. ಅವ್ರು ಮಾತಾಡೋದು ಇಷ್ಟ ಆಗಿ ನಮ್ಮ ಸಂತೋಷ್ ಇರ್ಬೋದು, ಅಂದರೆ ಏನು ಬಿಗ್ ಬಾಸ್ 10 ಇದ್ದಂತಹ ಸಂತೋಷ್ ಅವರೆಲ್ಲ ಹೋಗಿ ಮಾತಾಡ್ಸಿರೋವಂಥದ್ದು. ಸೊ ಹಂಗಾಗಿ ಮಲ್ಲಮ್ಮನ ಸೆಲೆಕ್ಟ್ ಮಾಡಿರ್ಬೋದು. ನೋಡೋಣ ಹೆಂಗೆ ಆಡ್ತಾರೆ ಅಂತ. ಈ 3 ಜನ ಕನ್ಫರ್ಮ್ ಕಂಟೆಸ್ಟೆಂಟು. ನಿಮ್ಗೆ ಏನು ಅನಿಸ್ತಾ ಇದೆ ಇವ್ರ ಬಗ್ಗೆ ಅಭಿಪ್ರಾಯನ ತಿಳಿಸಿ. ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಅಂತಲೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್, ಲವ್ ಯು ಗೈಸ್.